ಸೂಟ್ ಕೇಸು, ಬ್ರೀಫ್ ಕೇಸು, ಆಪರೇಷನ್ ಕಮಲ, ಬಾಂಬೆ ಬಾಯ್ಸ್ ಕರ್ಕೊಂಡು ಹೋದವ್ರು ಯಾರಂತೆ, ಅವ್ರೇನು ಖಾಲಿ ಗೋಣಿಚೀಲ ಹಿಡ್ಕೊಂಡು ಹೋಗೋರು. ಮತ್ತೆ ನೇಮಿ ಮಾಡೋ ಬದಲು ಲೀಡರ್ ಅಪೋಸಿಷನ್ ಮತ್ತೆ ಅಧ್ಯಕ್ಷರ ಪರಿಸ್ಥಿತಿ ಏನಿದೆ ಅಂತ ನೋಡಿ. ಯತ್ನಾಳ್ ಅವ್ರು ಏನು ಹೇಳ್ತಾ ಇದ್ದಾರೆ, ಅವ್ರು ಹೇಳೋದನ್ನ ಅವ್ರು ಕೇಳ್ಕೊಂಡ್ರೆ ಸಾಕು. ಬಿಜೆಪಿ ಎಲ್ಲಿದೆ ಅನ್ನೋದು ಹುಡುಕ್ಬೇಕಾಗಿದೆ ಪರಿಸ್ಥಿತಿ. ಇನ್ನು ಬೇರೆ ಏನಾದ್ರು ಮಾತಾಡಬೇಕು. ರಾಜ್ಯದಲ್ಲಿ ಇರ್ತಕ್ಕಂಥ ಬರ, ರಾಜ್ಯಕ್ಕೆ ಬರಬೇಕಾದಂಥ ಕೇಂದ್ರ ಸರ್ಕಾರದಿಂದ ಬರಬೇಕಾದ ಹಣ, ಇವೆಲ್ಲ ಮಾತಾಡುವಾಗ ಅವ್ರಿಗೆ ಇದೂ ಇಲ್ಲ, ಗೊತ್ತೂ ಇಲ್ಲ. ಬರೀ ಗಂಜಿಲ ಸಗಣಿ ಮಾತಾಡೋ ಜನಕ್ಕೆ ಇದು ಬಿಟ್ಟು ಬೇರೆ ಏನು ಮಾತಾಡಕ್ಕೆ ಬರಲ್ಲ. ಸರ್, ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ ಅಂತ ಅಂಬೇಡ್ಕರ್ ಹೇಳ್ತಾರೆ. ಆಯ್ತು, ಹೊರಟ್ಟಿ ಅವರು ಸಭಾಪತಿಗಳಿದ್ದಾರೆ, ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ಕೆಲವು ಪ್ರಕ್ರಿಯೆಗಳಿದೆ, ಅದನ್ನು ನಾವು ನಿಯಮವನ್ನು ಪಾಲನೆ ಮಾಡ್ತೀವಿ. ಅದು ಕೆಲವು ಪ್ರಕ್ರಿಯೆಗಳಿದೆ, ಅದನ್ನು ಮಾಡ್ತೀವಿ. ಬಹುತೇಕ ಡ್ರಾಪ್ ಆಗಿರ್ತಕ್ಕಂಥ ಒಂದು ರಿಕ್ವೆಸ್ಟ್ ಅಂದರೆ ನಮ್ಮನ್ನು ಯಾಕೆ ಕೈಬಿಟ್ಟು ಅಂತ ಕನ್ವಿನ್ಸ್ ಮಾಡಬೇಕು. ಅಟ್ಲೀಸ್ಟ್ ಕಾರಣಗಳನ್ನು ಹೇಳಿದರೆ ಇಷ್ಟು ಗೊಂದಲ ಆಗ್ತದೆ. ಹೈಕಮಾಂಡ್ ಆಗಿ ಕಾಂಗ್ರೆಸ್ ಪಕ್ಷ ಎಲ್ರಿಗೂ ಸಹ ಟಿಕೆಟ್ ಕೊಟ್ಟಿರ್ತದ್ದು ಕಾಂಗ್ರೆಸ್ ಪಕ್ಷ. ಎಲ್ಲವನ್ನೂ ಸಹ ಗಣನೆಗೆ ತೆಗೆದುಕೊಂಡು ತೀರ್ಮಾನ ತೆಗೆದುಕೊಂಡಿರ್ತಾರೆ. ಕಾರಣಗಳು ಇರ್ಬೋದು, ಇಲ್ಲದೇ ಇರ್ಬೋದು. ಬಹಳ ಮೂಲವಾದ ಕಾರಣ ಇದು. ನಾವು ಸಾಮಾಜಿಕ ನ್ಯಾಯ, ಅವಕಾಶ ಸಿಕ್ಕದೇ ಇರೋರಿಗೆ ಅವಕಾಶ, ವಂಚಿತರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಮೂಲ ಉದ್ದೇಶದಿಂದ ಬಹುಶಃ ರಾಹುಲ್ ಗಾಂಧಿ ಅವರಿಗೆ ನಾವು ಧನ್ಯವಾದಗಳು ಹೇಳಬೇಕಾಗುತ್ತೆ. ಅತಿ ಹೆಚ್ಚಿನ SC, ST, OBC ಮೈನಾರಿಟಿಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ರಾಹುಲ್ ಗಾಂಧಿ ಧನ್ಯವಾದ ಹೇಳಬೇಕಾಗುತ್ತೆ. ಕೆಲವರು ಕೈ ತಪ್ಪೋಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಈಗ 5 ಟರ್ಮ್ ಆಗಿರೋರಿದ್ದಾರೆ, 4 ಟರ್ಮ್ ಇದೆ. ಯಾವಾಗ ಅವಕಾಶ ಸಿಗುತ್ತೆ ಅನ್ನೋ ತಿಳ್ಕೊಂಡಿರ್ಬೋದು. ಬಟ್ ಪಕ್ಷ ಬಹಳ ಮುಖ್ಯ. ಅದರಿಂದ ಪಕ್ಷ ತೀರ್ಮಾನ ತೆಗೆದುಕೊಂಡಾಗ ಕೆಲವು ಬೇಸರಗಳಾಗುತ್ತೆ. ಅದೇನು ಬಹಳ ಗಂಭೀರವಾದ ವಿಚಾರ ಅಲ್ಲ, ಸರಿ ಹೋಗುತ್ತೆ. ಇಡೀ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಮತ್ತು ಮುಂಬೈ ಕರ್ನಾಟಕ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.